ಬೋರ್ಡಿಂಗ್ ಪಾಸ್ ತಗೊಂಡು ಒಳಗಡೆ ಬಂದಿದ್ದೀವಿ. ಈಗ ಫ್ಲೈಟ್ ಒಳಗಡೆ ಬಂದಿದ್ದೀವಿ. ನೆಕ್ಸ್ಟು ಈಗ ಫ್ಲೈಟ್ ಮೂವ್ ಆದಮೇಲೆ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಫ್ಲೈಟ್ ಮೂವ್ ಆದ ಹೆಂಗಿರುತ್ತೆ ಅಂತ ಟೈಮ್ ಲ್ಯಾಪ್ಸ್ ಮಾಡಿ ತೋರಿಸ್ತೀನಿ. ಓಕೆ, ಈಗ ಫ್ಲೈಟು ಡಿಪಾರ್ಟ್ ಆಗ್ತಾಯಿದೆ. ನೆಕ್ಸ್ಟು ಕೊಚ್ಚಿನಲ್ಲಿ ಹೋಗಿ ಮೀಟ್ ಮಾಡೋಣ. ಜಸ್ಟ್ 1 hour ಫ್ಲೈಟ್ ಫ್ರಮ್ ಬ್ಯಾಂಗ್ಳೂರ್. ಇದು ನವೀನ್, ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದೆಯಾ? ಹೆಂಗೆ ಅನಿಸ್ತಾ ಇದೆ? ಭಯ ಆಗ್ತಾ ಇದೆಯಾ? ಭಯ ಏನಿಲ್ಲ, ಫ್ಲೈಟು ಫ್ಲೈ ಆದಮೇಲೆ ಗೊತ್ತಾಗುತ್ತೆ ಭಯ ಇಲ್ವಾ. ಓಕೆ, ಈಗ ಕೊಚ್ಚಿನಲ್ಲಿ ಬಂದು ಇಳಿದಿದ್ದೀವಿ. ಟರ್ಮಿನಲ್ 3ಗೆ ಹೋಗಬೇಕು. ಟರ್ಮಿನಲ್ 3ಇಂದ ನೆಕ್ಸ್ಟು ವಿಯೆಟ್ನಾಮ್ ಫ್ಲೈಟ್ ಬೋರ್ಡ್ ಮಾಡಬೇಕು. ಸೊ ಅಲ್ಲಿಂದ ನೆಕ್ಸ್ಟ್ ವಿಯೆಟ್ನಾಮ್ಗೆ ಹೋಗಿ ಕೊಚಿನ್ ಸಿಟಿಗೆ ಅಲ್ಲಿ ಸಿಗೋಣ. ಈ ಕ್ಯೂ ಅಲ್ಲಿ ಈಗ ಬಂದಿದ್ದೀವಿ ಹೊಚಿಮಿನ್ಗೆ. ಬಂದು Airbnb ಮಾಡಿಕೊಂಡು ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಟಿಫನ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಹೊರಡ್ತಾ ಇದ್ದೀವಿ. ಜಸ್ಟ್ ಬೈಕ್ ರೆಂಟ್ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಈಗ ಹೋಗಿ ಸುತ್ತೋದಷ್ಟೇ. ಬಂದಿದ್ದೀವಿ. ಎಲ್ಲ ತೋರಿಸ್ತೀನಿ. ಪಾಪ್ಯುಲರ್ ಪ್ಲೇಸಸ್ ಇನ್ ಹೋ ಚಿ ಮಿನ್ ಸಿಟಿ. ಲೆಟ್ಸ್ ಎಕ್ಸ್ಪ್ಲೋರ್. ಎಲ್ಲ ಕಡೆ ನಿಮ್ಗೆ ಗೊತ್ತಿರೋ ಹಾಗೆ ರೆಸ್ಟೋರೆಂಟ್ಸಲ್ಲಿ ಯಾವಾಗಲೂ ಊಟ ಫೇಮಸ್ ಆಗಿರುತ್ತೆ. ಇಲ್ಲಿ ಆ್ಯಂಬಿಯನ್ಸೇ ಫೇಮಸ್. ಅದಕ್ಕೆ ಆ್ಯಂಬಿಯನ್ಸ್ ನೋಡ್ಕೊಂಡು ಊಟ ಮಾಡೋಣ, ಟೇಸ್ಟ್ ನೋಡೋಣ ಅಂತ ಬಂದಿದ್ದೀವಿ. ಹಲೋ ಗೈಸ್, ಈಗ ಊಟ ಮಾಡಿಬಿಟ್ಟು ರೆಸ್ಟೋರೆಂಟಿಂದ ಈಗ ಹೊರಡ್ತಾ ಇದ್ದೀವಿ ಡಬಲ್ ಡೆಕ್ಕರ್ ಬಸ್ಸಿಗೆ. ರೋಡ್ಗೂ ಸಿಗ್ನಲ್ಲು, ಬಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ರೂಲ್ಸ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿದೆ. ಇಷ್ಟು ಟ್ರಾಫಿಕ್ ಇದ್ರೂ, ಇಷ್ಟು ರೋಡ್ಗೂ ಸಿಗ್ನಲ್ ಇದ್ರೂ 100 ಮೀಟರ್ಸ್ಗೆ ಒಂದು ಸಿಗ್ನಲ್ ಇದೆ. ಎಲ್ಲೂ ಜಾಮ್ ಆಗ್ತಾ ಇಲ್ಲ. ನಿಂತ್ಕೊಳ್ತೀವಿ, ಜಸ್ಟ್ 30 ಸೆಕೆಂಡ್ಸ್ ಹೋಗ್ತಾ ಇರ್ತೀವಿ. $5 ಲಕ್ಷ 1 2 3 4 5 6 7 8 9 10 11 12 ಆಲ್ಮೋಸ್ಟ್ 15 ಲಕ್ಷ ಖರ್ಚಿರುತ್ತೆ. ಎಳ್ನೀರು ಕಟ್ ಮಾಡೋಕ್ಕೂ ಕಾಸು ತಗೊಳ್ತಾರೆ. ಎಳ್ನೀರು ಕಟ್ ಮಾಡೋಕ್ಕೆ ಸಪ್ರೇಟ್ ಕಾಸು, ಎಳ್ನೀರಿಗೆ ಬೇರೆ ಕಾಸು. 4 ಎಳ್ನೀರು 80,000. ಇವತ್ತಿನ ಖರ್ಚು 15 ಲಕ್ಷ. ಡಬಲ್ ಡೆಕ್ಕರ್ ಬಸ್ ಒಳಗಡೆ ಈ ಥರ ಇರುತ್ತೆ. ಇದು ಫಸ್ಟ್ ರೌಂಡ್. ಇದು ಇದಾದಮೇಲೆ ಮೇಲೆ ಹತ್ತಿದ್ರೆ ಜನ ಫುಲ್ ಆಗಿಬಿಟ್ಟಿರ್ತಾರೆ. ನಮ್ಗೆ ಕುತ್ಕೊಳ್ಳೋಕೆ ಜಾಗ ಇರೋದಿಲ್ಲ. ಬಟ್ ಆದರೂ ಒಂದು ಹೋಪ್ ಮೇಲೆ ಹೋಗ್ತೀವಿ.
ಸಿಕ್ಕಿದ್ರೆ ಕುತ್ಕೊಳ್ಳೋದು, ಇಲ್ಲಾಂದ್ರೆ ನಿಂತ್ಕೊಳ್ಳೋದು ಅಷ್ಟೇ. ಗಾಡ್ ಕ್ರೇಸ್, ನಮಗೆ ಸೀಟ್ ಸಿಕ್ತು 4 ಜನಕ್ಕೂ. ಇಂದು ಗಾಡ್ ಸೀಟ್ ಸಿಕ್ತಾ? ಸಿಟಿ ನಾವೇನು ಹೇಳ್ತಾ ಇದ್ದೀವಿ, ಬೆಳಗ್ಗೆಯಿಂದ ನಾವು ತೋರಿಸಿರೋದಾಗಿರ್ಬೋದು. ಓಕೆ, ಇದು ಮೇಯ್ನ್ ಸಿಟಿನೂ ಅಲ್ಲ, ಇದು ಕ್ಯಾಪಿಟಲ್ ಸಿಟಿ ಕೂಡ ಅಲ್ಲ, ಸಿಟಿ ಅಷ್ಟೇ ಇದು. ಬಟ್ ನೀವು ಎಲ್ಲೇ ನೋಡಿದ್ರು ಇಂಗ್ಲೀಷ್ನ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಾರೆ. ಇನ್ನೆಲ್ಲೂ ಇಂಗ್ಲೀಷ್ದು ಒಂದು ಬೋರ್ಡ್ ಇಲ್ಲ. ಬರೀ ವಿಯೆಟ್ನಾಮೀಸಲ್ಲೇ ಅವರ ಲ್ಯಾಂಗ್ವೇಜೆಲ್ಲ ಎಲ್ಲ ಕಡೆ ನಿಮಗೆ ಸೈನ್ಸ್ ಆಗಲಿ ಬೋರ್ಡ್ಸ್ ಆಗಲಿ ಎಲ್ಲ ಲ್ಯಾಂಗ್ವೇಜ್ ಅವ್ರದ್ದೇ ಲ್ಯಾಂಗ್ವೇಜಲ್ಲಿದೆ ಎಲ್ಲ ಕಡೆ. ಮತ್ತು ಡೆವಲಪ್ಮೆಂಟು ಅಷ್ಟೇ, ಕ್ಯಾಪಿಟಲ್ ಸಿಟಿ ಆಗದೇ ಇದ್ದರು ಇಷ್ಟೊಂದು ಡೆವಲಪ್ಮೆಂಟು ಬೆಂಗಳೂರಿಗಿಂತ 4ರಿಂದ 5 ಕಂಪೇರ್ ಮಾಡೋಕ್ಕಾಗಲ್ಲ ಬಿಡಿ. ಲಂಡನ್ ವೈಬ್ಸ್, ಕಂಪ್ಲೀಟ್ಲಿ ಲಂಡನ್ ವೈಬ್ಸ್ ಇದೆ. ಸುಮ್ಮನೆ ಎಲ್ಲ ಚೀಪ್ ಕಂಟ್ರಿ ಅಂತಾರೆ, ಏನಿಲ್ಲ. ಇಂಡಿಯಾಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಪ್ರೈಸಿಂಗ್ ಎಲ್ಲ ಸೇಮೇ ಇದೆ. ಏನು ಇದಿಲ್ಲ, ಕಮ್ಮಿ ಅಂತ ಏನಿಲ್ಲ, ಡಿಫ್ರೆನ್ಸೇ ಇಲ್ಲ, ಎಲ್ಲ ಸೇಮ್. ಒಳ್ಳೆ ರೈಡ್ ಅಂತ ಹೇಳ್ಬೋದು. ನಾವು ಅವಾಗಿಂದ ಎಂಜಾಯ್ ಮಾಡ್ತಾ ಇರೋದು. ಲಂಡನಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಸೇಮ್ ಆಲ್ಮೋಸ್ಟ್ ಲಂಡನ್ ಥರನೇ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಇದು ರೈಡ್ ನಾವು ನೈಟ್ ತೊಗೊಂಡಿದ್ದಕ್ಕೆ ಆ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರೋದಕ್ಕೆ ಒಂಥರ ಬ್ರೈಟನ್ ಅಪ್ ಆಗೋಗಿದೆ ಸಿಟಿ ಎಲ್ಲ. ಆ್ಯಂಡ್ ಚೆನ್ನಾಗಿದೆ, ಎಂಜಾಯ್. ಇಲ್ಲೆಲ್ಲ ಥರದ ಗಿಫ್ಟ್ಸು, ಸಾವನಿಯರ್ಸು ಎಲ್ಲ ಇಂಡಿಯಾಗೆ ಏನೇನು ತೊಗೊಂಡು ಹೋಗ್ಬೋದು ಎಲ್ಲ ಸಿಗುತ್ತೆ ಆ್ಯಕ್ಚುಲಿ. ಬಟ್ ಬರಬೇಕು ಅಂದ್ಕೊಂಡ್ವಿ, 5 PM ಕ್ಲೋಸ್ ಆಗಿಬಿಟ್ಟಿದೆ ಇದು. ಬಟ್ ಇಟ್ಸ್ ಓಕೆ, ನಾವು ಬೇರೆ ರೈಡೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬೆಂತನ್ ಮಾರ್ಕೆಟ್ ಹೋಗಬೇಕು ಅಂದ್ಕೊಂಡಿದ್ದೀವಿ. ಈ ಕಡೆ ನೋಡಿದ್ರೆ ಇನ್ನೊಂದು ಚರ್ಚ್ ಇದೆ, ಇದೆಲ್ಲನೂ ಹೊಸ ಮಾನ್ಯುಮೆಂಟ್ ನೋಡ್ಬೋದು. ಮುಂದೆಗಡೆ ಲೈಟ್ಸ್ ಎಲ್ಲ ಕಲರ್ಫುಲ್ ಆಗಿದೆ. ಮತ್ತು ಸಿಟಿ ಎಲ್ಲ ಫುಲ್ ಲಿಟಪ್ ಆಗಿಬಿಟ್ಟಿದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇದು? ಚೆನ್ನಾಗಿತ್ತು, ಲಂಡನ್ ವೈಬ್ಸ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ದುಡ್ಗಂತೂ ಮೋಸ ಇಲ್ಲ, ಇಟ್ ವಾಸ್ ವೆರಿ ನೈಸ್. ಹಿಂಗೆ ಹೇಳು. ನೋಡಿದ್ರ, ನೀವು ಬನ್ನಿ, ಸೊ ನೀವು ಬಂದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಈಗ ಮಾರ್ಕೆಟಿಗೆ ಬಂದಿದ್ವಿ ಹೊಚಿಮಿನ್ನಲ್ಲಿ. ಸೊ ಮಾರ್ಕೆಟಲ್ಲಿ ಏನೇನು ಸೇಲ್ ಮಾಡ್ತಾರೆ, ಫ್ರೂಟ್ಸ್ ಇಲ್ಲಿಂದ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಫುಲ್ ಹೋಚಿಮಿನ್ ಸಿಟಿ ಎಲ್ಲ ರೌಂಡ್ ಹೊಡೆದು ಇವಾಗ ರೂಮಿಗೆ ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿರೋ ಪಂಜಾಬಿ ಡಾಬಾದಲ್ಲಿ ನಮ್ಮ ಲಕ್ ಚೆನ್ನಾಗಿದ್ದು ನಮಗೆ ಎಗ್ ಫ್ರೈಡ್ ರೈಸು, ಚಿಕನ್ ಫ್ರೈಡ್ ರೈಸ್ 2 ಸಿಕ್ತು. ಫೈನಲಿ ಸಮ್ ಇಂಡಿಯನ್ ಫುಡ್. ವಿಯೆಟ್ನಾಮೀಸ್ ಟೇಸ್ಟ್ ಏನಿರಲಿಲ್ಲ, ಊಟ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಮ್ಮದಿಯಾಗಿ ಊಟ ಒಂದಾಯಿತು. ಇವಾಗ ಬೇಗ ಮಲ್ಕೋಬೇಕು, ರೆಸ್ಟ್ ಮಾಡಬೇಕು. ಯಾಕಂದರೆ ಬೆಳಗ್ಗೆ 2 ಗಂಟೆಗೆ ತೊಳಬೇಕು, ರೆಡಿ ಆಗಬೇಕು, ಕ್ಯಾಬ್ನ ಬುಕ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗಬೇಕು, ದನಂಗೆ ಹೋಗಬೇಕು. ಸೊ ಹೋಪ್ಫುಲಿ ಎಲ್ಲ ಅಂದ್ಕೊಂಡಂಗೆ ಆಗಲಿ.